ನಾನ್ ಇಮ್ರಾಮ್ ಅನ್ಕೊಂಡಿದ್ದೀನಿ, ಏನೋ ತಿನ್ಬೇಕಂತ ತುರಿಕೊಂಡ್ಬಿಡ್ತಾ ಇದ್ದೆ ನಾನು. ಸರ್ ಮೆಡಿಟೇಷನ್ ಏಳು ಮೊಟ್ಟೆ ತಿನ್ನೋದು ಡೌಟ್. 2, 1 ಸ್ಟಾರ್ಟ್. ಇವಾಗ ಎಕ್ಸ್ ಎಲ್ಲ ರೆಡಿ ಆಗೋಗಿದೆ. ಬೆಳಿಗ್ಗೆ ನಮ್ದು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲ್ ತಗೊಂಡೋಗಿ ಬಂದಿದ್ರು. ಟೋಟಲ್ ಇದು 60x ಇದೆ ಗೈಸ್. ಇವನ್ನ ನೋಡಿರ್ತೀರಾ ಲಾಸ್ಟ್ ವ್ಲಾಗ್ ಅಲ್ಲಿ, ನನ್ನ ವ್ಲಾಗ್ ಅಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ನಾನು ನಿಮ್ಮ DJ ಗೈಸ್. ಇವತ್ತಿನ ವಿಡಿಯೋ ಶೂಟ್ ಮಾಡ್ತಿರೋದು ನಾನು ನಮ್ಮ ಜಿಮ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತು ಆಲ್ರೆಡಿ ನೀವು ತಮಿಳೆಲ್ಲ ನೋಡಿರ್ತೀರಾ, ಎಗ್ ಚಾಲೆಂಜ್ ಮಾಡ್ತಿದ್ದೀವಿ. ಯಾರ್ಯಾರು ಅಂತಂದ್ರೆ ನಾನು ಅಂಡ್ ಇಮ್ರಾಮ್, ಇವ್ನ ನೋಡಿರ್ತೀರಾ ಲಾಸ್ಟ್ ವ್ಲಾಗ್ ಅಲ್ಲಿ, ನನ್ನ ವ್ಲಾಗ್ ಅಲ್ಲಿ. ಅಂಡ್ ಆನಂದ್ ಬ್ರೋ, ಇವ್ರನ್ನು ಕೂಡ ನೋಡಿರ್ತೀರಾ. ಸೊ ಇವ್ರು ನಮ್ಮ ಯೋಗ ಟೀಚರ್. ದಿಸ್ ಇಸ್ ಪ್ರಮುಖ್. ಹೋಸ್ಟ್ ಮಾಡ್ತಿರೋದು ಇವನೇ ಇವತ್ತು ನಮ್ಮ ಚಾಲೆಂಜಿನ. ಸೊ ಹೆಂಗೋಗುತ್ತೆ ನೋಡೋಣ. ಎಗ್ ಎಲ್ಲ ರೆಡಿ ಇದೆ ಗೈಸ್. ಟೋಟಲ್ ಇದು 60x ಇದೆ ಗೈಸ್. ಅಂಡ್ ಅದ್ರ ಜೊತೆಗೆ ಕೋಕು, ಸ್ವಲ್ಪ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡರ್ ಇದೆ. ಆಯ್ತು. ಆಮೇಲೆ ತಿನ್ನಕ್ ಬೇಕಲ್ಲ, ತಿನ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಒಬ್ಬೊಬ್ರು ಈಚ್ ಪರ್ಸನ್ 20 ಎಗ್ ನ ತಿನ್ಬೇಕು. ಸೊ ಅದಾದ್ಮೇಲೆ ಗೇಮ್ ರೂಲ್ಸ್ ಹೇಳ್ತಾರಪ್ಪ. ಫಸ್ಟ್ ಇವಾಗ ಎಗ್ ನ ಸಿಪ್ಪೆ ಬಿಡಿಸ್ಬೇಕು. ಸೊ ಬನ್ನಿ ಎಗ್ ಸಿಪ್ಪೆ ಬಿಡಿಸೋಣ. ನಾನು ಒಂದ್ ಕೈಲಿ ವಿಡಿಯೋ ಮಾಡ್ಕೊಂಡು ಒಂದ್ ಕೈಲಿ ಮ್ಯಾಜಿಕ್ ಸರ್ಕಸ್ ಮಾಡ್ತಾ ಇದೀನಿ ಎಗ್ ಬಿಡಿಸೋದಿಕ್ಕೆ. ಡೆಡಿಕೇಶನ್. ಇಮ್ರಾಮ್ ನೋಡಿ ಹೆಂಗ್ ಬಿಡಿಸ್ತಾನೆ. Bro is getting ready for marriage. Congratulations brother. He is poster bro. ಹೆಂಗುದಾನೆ ಲಿಕ್ವಿಡ್ ತೋಯರ್ ನಮ್ಮ ಅಷ್ಟೇ ಇರೋದು. ಬೆಳಿಗ್ಗೆ ಎದ್ದೇಳಪ್ಪ ಸ್ಟೋರಿ ಅದಕ್ಕೆ ಅದು ಚೆನ್ನಾಗಿದೆ. ಬೆಳಗ್ಗೆ ಒಂದ್ ಕತೆ ಆಯ್ತು. ಇವಾಗ DJ ಅವ್ರ ಬೆಳಿಗ್ಗೆ ಏನಾಯ್ತು ಗೊತ್ತಾ, ಬೆಳಿಗ್ಗೆ ನಮ್ದು ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲ್ ತಗೊಂಡೋಗಿ ಬಂದಿದ್ರು. ಸೊ ಯೂರಿನ್ ಸ್ಯಾಂಪಲ್ ಸ್ವಲ್ಪ ಕೊಡ್ಬೇಕಿತ್ತು. ಇಮ್ರಾಮಿಗೆ ಯೂರಿನ್ ಸ್ಯಾಂಪಲ್ ತಗೊಂಡ್ಬರೋಕೆ ಕೊಟ್ರೆ ಆ ಬಾಟಲ್ ಇಷ್ಟುದ್ದ ಆಯ್ತಾಯ್ತಾ, ಅದ್ರಲ್ಲಿ ಕೆಳಗೆ ವಿಶೇಷ ಕೊಟ್ಟವನೆ. ಯಾಕೋ ಎಷ್ಟು ಯಾಕೋ ಅಷ್ಟು ತಗೊಂಬಂದಿದ್ದೆ ಅಂದ್ರೆ ನಂದು ಅಷ್ಟೇ ಬಂದಿದ್ದು ಅಂತೆ. ಏರಿ ಬ್ರೋ, ದಟ್ ಮಚ್ ಯೂರಿನ್. Bro, just say yes. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. A few moments later. ಗೈಸ್, ಇವಾಗ ಎಗ್ಸ್ ಎಲ್ಲ ರೆಡಿ ಆಗೋಗಿದೆ, ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲರೂ ಖಾರದ ಪುಡಿ ಹಾಕೊಂಡ್ರೆ ನಾನು ಹಾಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ಅಂದರೆ ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟ್ ಬೇಕಲ್ಲ, ಇಲ್ಲ ನಾನು ತಿನ್ನಲ್ಲ ಹುಡುಗರು. ಸೊ ಹಂಗಾಗಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ನಾನು. just like powerlifting. Bro, my eggs are bigger inside, bro. Nielsen. Back ba. Bro, my eggs are bigger inside, bro. ಸಾರಿ ಗೈಸ್, ಬೇಕು ಅಂತ ದಪ್ಪದ ಬಿಡಿಸ್ಕೊಂಡು ಹಾಕೊಂಡವನೆ. ಇವಾಗ ಹೇಳ್ತಾನೆ ನಿಮ್ಮಿಬ್ರು ಕಲಿಸ್ಕೊಂಡು ನಂದು ಬಿಗ್ ಅಂತ. ಇವಾಗ ರೆಡಿ ಆಗಿದ್ದೀವಿ. ಸೊ ಗೇಮ್ ರೂಲ್ಸ್ ಏನಪ್ಪಾ ಅಂತಂದ್ರೆ, 7 minutes ಅಲ್ಲಿ ಹೋಲ್ ಎಗ್ ನ ತಿನ್ಬೇಕು. ಎಗ್ ವೈಟ್ ಮಾತ್ರ ಅಲ್ಲ, ವಿತ್ ಎಲ್ಲೋನು ತಿನ್ಬೇಕು. ಅಂಡ್ ಅದ್ರ ಜೊತೆಗೆ ಬೇಕು ಅಂತಂದ್ರೆ ಒಂದೊಂದು ಕೋಕ್ ಇದೆ, ಕೋಕ್ ಕುಡಿಬಹುದು. ಆಯ್ತು. ಆಮೇಲೆ ಅಷ್ಟೇ. ಅದ್ ಬಿಟ್ರೆ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಚಿಲ್ಲಿ ಪೌಡರ್, ಸಾಲ್ಟ್ ಎಲ್ಲ ಹಾಕೊಂಡಿದೀವಿ. ಸೊ ರೆಡಿ ಗೈಸ್? ರೆಡಿ. ಸೊ ನಮ್ಮ ಮೋಸ್ಟ್ ಇದಾರೆ, ಅವ್ರು ಹೇಳ್ತಾರೆ ಟೈಮರ್ ನೋಡ್ಕೊಂತಾರೆ. So 7 minutes, exact 7 minutes ready ಇದೆ. So let's start the competition in the count of 3, 2, 1 start. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನಿಧಾನಕ್ಕೆ ತಿನ್ನಿ. ಬೇಕಿದ್ರೆ ವಾಟರ್ ಬಾಟ್ಲ್ ಸಹ ಇದೆ ಒಂದು. ಅನಂತ್ ಸರ್ ತುಂಬಾ ಬೇಗ ಸ್ಟಾರ್ಟ್ ಮಾಡಿದ್ರು. ಏನ್ ಮುಂದಕ್ಕೆ ಕುಡಿತಾ ಇದ್ಯಾ? Guys, already 30 seconds went off. Come on guys, you can do it. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇಮ್ರಾನ್, slowly. ಈಜಿ ಅನ್ಕೊಂಡ್ರೆ ಇವಾಗ ಗೊತ್ತಾಗತ್ತೆ. ಹೋಗ್ತಾನೆ ಗಂಟೆ ಫಸ್ಟ್ ಟೈಮ್ ಎಲ್ಲ ಬಕ ಅಂತ ತಿಂದ್ಬಿಟ್ರು. ಅದಾದ್ಮೇಲೆ ಒಳಗೆ ಹೋಗ್ತಾ ಇಲ್ಲ. ಅನಂತ್ ಅವರು ಸಮ್ಮತಿ ಲಕ್ಷಣ ಮೌನಂ ಸಮ್ಮತಿ ಲಕ್ಷಣ ಅಲ್ಲ. ಅನಂತ್ ಅವರು ರ್ಯಾಬಿಟ್ ಮತ್ತೆ ಟಟಲ್ದು ರೇಸ್ ನ ಅವರು ಫೋಕಸ್ ಮಾಡ್ತಾವ್ರೆ. ಸ್ಲೋ ಅಂಡ್ ಸ್ಟಡಿ. ಎಲ್ಲ ಗೊತ್ತಾಗೋಯ್ತು. ಕಮ್ ಆನ್ ಗೈಸ್, ಕೀಪ್ ಗೋಯಿಂಗ್.
Dhananjay, I think you're in lead, bro. Imran, ಅನಂತ್ ಅವ್ರು ಇನ್ನೂ ಓಪನ್ ಮಾಡಿಲ್ಲ, ನೀರೆಲ್ಲ ಸ್ಟಾರ್ಟ್ ಮಾಡ್ತಾವ್ರೆ. see the level of patience with Anand. Guys, 5 more minutes. ನನಗೆ ಯಾಕೋ ಟೈಮ್ ಡ್ಯೂರೇಷನ್ ನ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ. Why? 7 ನಿಮಿಷಕ್ಕೆ ಇವ್ರಿಗೆ 7 ಮೊಟ್ಟೆ ತಿನ್ನೋದು ಡೌಟ್. ಅನಂತ್ ಸರ್ ಮೆಡಿಟೇಷನ್ ಮಾಡಿ. ನೈಸ್ ಟೆಕ್ನಿಕ್ ಅನಂತ್ ಸರ್. ಇಮ್ರಾನ್ ತಿನ್ನಪ್ಪ. ಇಮ್ರಾನ್ದು ಕಾಂಪಿಟೇಷನ್ ಮುಗಿಯೋಷ್ಟೊತ್ತಿಗೆ ಕೂಕ್ ಮುಗ್ದೋಗ್ಬಿಡುತ್ತೆ, ಅರ್ಧ ಮುಗಿಯೋಷ್ಟೊತ್ತಿಗೆ. ಸ್ಲೋಲಿ. ಅನಂತ್ ಸರ್ ಇಸ್ ಇನ್ ಲೀಡ್. ಅನಂತ್ ಸರ್ ಬರೀ ಇನ್ನು 10 ಅಷ್ಟೇ ಇರೋದು. ಇವರಿಬ್ರು ದಿನ 12 ಇದೆ. ನೋಡಿ ಕಲ್ತ್ಕೊಳ್ಳಿ. Let's go, ಅನಂತ್ ಸರ್. ಸ್ಲೋ ಅಂಡ್ ಸ್ಟಡಿ ಇಸ್ ದ ಇಂಪಾರ್ಟೆಂಟ್. ವಾಟ್ ಹ್ಯಾಪನ್ ಬಾಬಾ? ಅನಂತ್ ಸರ್ ಕೋಕ್ ಯೂಸ್ ಮಾಡಲ್ಲ ಅನ್ಸುತ್ತೆ. ಕೋಕ್ ಫ್ರೀ ಗುರು ಹಿಂಗಿರ 3 ನಿಮಿಷ. ಅವ್ರ ಹೆಸರಲ್ಲಿ ಏನ್ ಕೂಕ್ ಕೂಗ್ತಾ ಇದೆಯಾ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ ಟ್ರೈನರ್ಸ್ ಸಪೋರ್ಟ್ ಮಾಡೋದಕ್ಕೆ ನಮ್ ಹೌಸ್ ಕೀಪರ್ ಸಹ ಬಂದಿದ್ದಾರೆ ಎಂಕರೇಜ್ ಮಾಡೋದಕ್ಕೆ. ಅನಂತ್ ಸರ್ ಒಂದು ಅಲ್ಲಾಡ್ತಾನೆ ಇಲ್ಲ, ಕಾಲ್ಗಳು ಎಲ್ಲಿದೆಯೋ ಅಲ್ಲಿಗೆ ಸ್ವಾಹ. Come on, Imran. क्या हो गया? Oh, Dhananjay came full lead. 1, 2, 3, 4, 5, 6, 7, 8, 3. Oh, Anand sir, just 6 more remaining. 7 more. Come on, Anand sir. ಅನಂತ್ ಅವ್ರ ಜಾಬ್ ಎಲ್ಲ ಇಟ್ಕೊಂಡಿರ್ಬೇಕು, ಚೆಕ್ ಮಾಡಿ ಒಂದ್ಸಲ. Dash it, let's go. Wait, bro. No. ಅದ್ ಬೇರೆ ಮೊಟ್ಟೆ. ನಿಲ್ಸು. ಬ್ಯಾಕ್ ಬಾ. ಪ್ಲೇ. ಬೇರೆ ಮೊಟ್ಟೆ ನಾನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅನಂತ್ ಸರ್ ನೀವ್ ಏನೇ ಕಾಮಿಡಿ ಮಾಡಿ, ಏನೇ ಭಂಗ ಮಾಡಿದ್ರು ಅವ್ರು ಎದ್ದೊಳಲ್ಲ. ತಪಸ್ಸಿನ ಭಂಗ ಮಾಡಕ್ಕೆ ನೀರು ಒಂದೇ ಒಂದು ಕೋಕು, ಇದು ಡೆಡಿಕೇಶನ್. ಅದು ಒಂದ ಕೋಕ್ ಒಪ್ಪಟ್ಟು ಮಾಡಿಲ್ಲ, ನೀವು ಒಪ್ಪಟ್ಟು ಮಾಡಿಲ್ಲ. ಈಗ ಮಗ ಮುಗ್ಸೇ ಬಿಟ್ಟ. ಒಂದ್ ಹೊಟ್ಟೆ ಒಂದು ಇಮ್ರಾನ್ ಗಿವಿಂಗ್ ಅಪ್ಪ. ನೋಡ ಇಮ್ರಾನ್ ಏನು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾನೆ. ಫಸ್ಟ್ ನಿಧಾನಕ್ಕೆ ತಿನ್ಬಿಟ್ಟು ಲಾಸ್ಟ್ ಅಲ್ಲಿ ಫುಲ್ ಎಸ್ ಮಾಡೋಣ ಅಂತಾನ, ಅಥವಾ ಅಂತಾನೆ ಇಲ್ವೋ ಅವ್ನ ಬಾಡಿ ಸಿಟ್ಟಿಗೆ ಗೊತ್ತಿಲ್ಲ ಏನ್ ಮಾಡೋದು. ಟೈಮ್ ಎಷ್ಟಿದೆ ನೋಡು. ಲಾಸ್ಟ್ 1 minute ಇದೆ. ಐ ಥಿಂಕ್ ನಾವು ಟೈಮ್ ನ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಲೆಟ್ಸ್ ಗಿವ್ ಅನದರ್ 3 more minutes. 3 more minutes ಅಲ್ಲಿ ಅನಂತ್ ಸರ್ ಪಕ್ಕಾ ಫಿನಿಶ್ ಮಾಡ್ತಾರೆ ನನ್ನ ಪ್ರಕಾರ. ಧನಂಜಯ್ ಅಂಡ್ ಇಮ್ರಾನ್ ಸೆಕೆಂಡ್ ಪ್ರೈಸ್ ಗೊತ್ತಾಡ್ತಾ ಇರ್ಬೇಕು ಅಷ್ಟೇ. ಆಗಲ್ಲ ಗುರು, ಹೆಚ್ಚು ತಮಾಷೆನಾ? 99 ಮೊಟ್ಟೆ ತಿನ್ನಕ್ಕೆ. ಸರ್ ಅನಂತ್ ಅವ್ರು ಜಗ್ಗದೇ ಇಲ್ಲ. ಕಾಂಪಿಟೇಷನ್ ಸ್ಟಾರ್ಟ್ ಆಗೋ ಮುಂಚೆ ಇನ್ನೊಂದು ಫುಲ್ ಎಗರಾಡ್ತಾ ಇದ್ದ, ನಾನೇ ಗೆಲ್ಲೋದು ಅಂತ. ಇವಾಗ ಮೊಟ್ಟೆ ಒಳಗೆ ಹೋಗ್ತಾನೇ ಇಲ್ಲ. ಎಲ್ಲರೂ ಅನ್ಕೊಂಡಿದ್ರು ಇಮ್ರಾನ್ ಎಗ್ ತಿಂದ್ರೆ ಅವನೇ ಜಾಸ್ತಿ ತಿನ್ನೋದು ಅಂತ. ಇಡೀ ಅವ್ನ್ ಎವ್ರಿ ಡೇ ಡಯಟ್ ಅಲ್ಲಿ ಎಲ್ಲಾ ಜಿಮ್ ಟ್ರೈನರ್ಸ್, ಮ್ಯಾನೇಜರ್ಸ್ ಎಲ್ಲರಿಗಿನ್ನ ಜಾಸ್ತಿ ಎಗ್ಸ್ ಕನ್ಸ್ಯೂಮ್ ಮಾಡೋದೇ ಇಮ್ರಾನ್. ಸೊ ಎಲ್ಲರ ಮೈಂಡ್ ಅಲ್ಲಿ ಇಮ್ರಾನ್ ಗೆಲ್ತಾನೆ ಅಂತ ಇತ್ತು. ಬಟ್ ಅದು ಉಲ್ಟಾ ಆಗ್ಬಿಟ್ಟಿದೆ. ಅನಂತ್ ಸರ್ ಏನು ಮಾತಾಡ್ತಾರೆ, ಸೈಲೆಂಟ್ ಆಗಿ ಇಟ್ಬಿಟ್ರು. ಸೊ ನಾವ್ ಇಟ್ಟಿದ್ 7 minutes ಇವಾಗ ಮುಗ್ದಿದೆ. ಸೊ ವಿ ಆರ್ ಗೋಯಿಂಗ್ ವಿತ್ ಅನದರ್ 3 more minutes. 7 minutes ಮುಗ್ದಿದೆ ಗೈಸ್. 3 minutes. ಡಿಪ್ರೆಷನ್. ಅನಂತ್ ಸರ್ ಮಾಡಿ ಅನಂತ್ ಸರ್ ಖಾಲಿ ಇದೆಯಾ? ಆಲ್ ಡನ್. ಸ್ಟಿಲ್ ಗಿವಿಂಗ್ ಕ್ಯಾಪ್ಟನ್. ಇನ್ನೊಂದು 3 ನಿಮಿಷಕ್ಕೆಲ್ಲ ಮುಗಿಸ್ಬೋದಿತ್ತು. ಇವಾಗ ಕಾಂಪಿಟೇಷನ್ ಗೆದ್ದಿದ್ದು ಅನಂತ್ ಸರ್. 7 minutes ಅಲ್ಲಿ ಅವ್ರು ಗೆದ್ದಿದ್ದಾರೆ. ಇವಾಗ ಟೈಮ್ ಅಪ್ ಆಗಿದೆ. ಸೊ ಆನಂದ್ ಬ್ರೋ ಕಟ್ಟೆಲ್ 3 ಎಗ್ ಇದೆ, ಅದರಲ್ಲಿ 3 6 ಎಗ್ ಇದೆ. ಇಮ್ರಾನ್ 4 4 8 9 ಮೊಟ್ಟೆ ಇದೆ. ಏನಕ್ಕೆ ಎಲ್ಲ ಪಕ್ಕ ತೊಗೊಂಡು ನಗಾಡಿದ್ರು ಗೊತ್ತಾ?
ಫಸ್ಟ್ ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ಇಮ್ರಾನೇ ಗೆಲ್ತಾನೆ ಅಂತ ಅನ್ಕೊಂಡಿದ್ವಿ. ನೋಡಿದ್ರೆ ಇನ್ನ 9 ಎಕ್ಕಿದೆ. ಸೊ ಕ್ಲಿಯರ್ ವಿನ್ನರ್ ಅನಂತ್ ಅವರು. ಫಸ್ಟ್ ಯಾರು ಗೆಲ್ತಾರೆ ಅಂತ ಅನ್ಸಿತ್ತು ನಿಂಗೆ? ನನಗೆ ಫಸ್ಟ್ ಇಬ್ರಾಹಿಂ ಅಂತ ಅನಿಸ್ತಿತ್ತು. ಬಿಕಾಸ್ ಅವ್ರ ರೂಢಿ ಪೆವಿಲಿಯನ್ ಅಲ್ಲಿ ಆಡೋ ಆಟಗಳು, ಆಮೇಲೆ ಅವ್ರ ಡಯಟ್ ನೋಡಿದ್ರೆ ಬಕಾಸುರ ತರ ತಿನ್ಕೋತಾನೆ ಅನ್ಕೊಂಡೆ. ಬಟ್ ಮೋರ್ ಕಾಂಪಿಟೇಷನ್, ಮೋರ್ ಸ್ಟ್ರಾಂಗ್ ಇರೋಂತಹ ನಮ್ಮ ತಲೈವ ಪವರ್ ಲಿಫ್ಟರ್ ಪ್ರೂವ್ ಮಾಡ್ಬಿಟ್ಟು. ಅಜ್ಜಿ ನೀನ್ ಯಾರು ಅನ್ಕೊಂಡಿದ್ದೆ? ನಾನ್ ಇಮ್ರಾಮೆ ಅನ್ಕೊಂಡಿದ್ದೀನಿ, ಏನೋ ತಿನ್ಬೇಕಂತ ತುರಿಕೊಂಡ್ಬಿಡ್ತಾ ಇದ್ದೆ ನಾನು. ಬಟ್ ಇವಾಗ ನೋಡಿದ್ರೆ ಉಲ್ಟಾ ಆಗೋಯ್ತು. ಈಗಲೂ ತುರಿಕೋತ ಅವನೇ ತಿನ್ನಕಾಯ್ತಾರ ಅಂದ್ರೆ ಇಮ್ರಾನ್ ಏನು ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಎಗ್ ಹಾಕಿಲ್ಲ ಅಂದ್ರೆ ಚಿಕನ್ ಅಂತ ಅವನು. ಕಡೆ ಒಂದು ಗಾದೆ ಇದೆ, ಏನು ಇಲ್ಲ ಮಾಡಕ್ಕೂ ಆಗಲ್ಲ, ಖುಷಿಯಾಗೂ ಆಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತಲೆವ ಹೇಳಕ್ಕಿನ ಮುಂಚೆನೆ ಮುಗಿತೊಂದ ನನ್ ಡೀಲ್ ಬಂದಿರೋದು ಏನೈತೆ ಅದು ಮುಗಿಸ್ಬಿಟ್ಟು ಮಾಡಿಕಂತ ಮುಗಿಸ್ತೀನಿ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್ ಅಷ್ಟೇ. ಆದ್ರೂ ನಾವ್ ಅಷ್ಟೊಂದೆಲ್ಲ ಮಾತಾಡಿದ್ವಿ, ಕೋಕ್ ಕುಡಿದ್ವಿ, ಕೋಕು ಮಾತು ಮಾಡ್ಲಿಲ್ಲ. ಆರಾಮ ಸೈಲೆಂಟ್ ಆಗಿ ಕುತ್ಕೊಂಡು ಫುಲ್ ತಿಂದಾಕೋದು. ನಾವು ಅದು ಇದು ಮಾತಾಡ್ಕೊಂಡು ಆಗ್ಲೇ ಇಲ್ಲ ಬನ್ನದು. ತಿನ್ನು ಇಮ್ರಾನ್, ಇರ್ಲಿ ತಿನ್ನು. ಕಮನ್ ಕಮನ್ ತಿನ್ನಮ್ಮ. 19 ಮೊಟ್ಟೆ. That is called dedication. Just Shiva. ಗೈಸ್ ಇಲ್ಲಿಗೆ ಕಾಂಪಿಟೇಷನ್ ಅಂತೂ ಮುಗೀತು. ಸೊ ನೋಡಿರ್ಬೋದು ಕ್ಲಿಯರ್ ವಿನ್ನರ್ ಯಾರು ಅಂತ. ಸೊ ಅಲ್ಟಿಮೇಟ್ಲಿ ತಟ್ಟನ್ನು ಖಾಲಿ ಮಾಡಿದ್ರು. ನಮ್ ಕೈಲಿ ಇನ್ನೂ ಆಗಿಲ್ಲ ಖಾಲಿ ಮಾಡೋದಕ್ಕೆ. ಅಣ್ಣ ಮನೆಗೆ ತಗೊಂಡು ಇದರಿಂದ ಅರ್ಥ ಆಗಿದೆ ಅಂತ ಗೊತ್ತಾ ಗೈಸ್? ನೀವು ಮಾತಾಡ್ಬೇಕು, ತಿನ್ಬೇಕಾರೆ ಏನಾದ್ರು ಕಾಂಪಿಟೇಷನ್ ಮಾಡ್ಬೇಕಾದ್ರೆ ನಾವು ಮಾತಾಡ್ಕೊಂಡು ತಿಂದ್ವಿ, ಅವ್ರಂಗೆ ಮಾಡಲಿಲ್ಲ. ಸೈಲೆಂಟಾಗಿ ಆರಾಮಾಗಿ ಕುತ್ಕೊಂಡು ತಿಂದ್ರು. ನಾವು ಕಾಂಪಿಟೇಷನ್ ಗಾಬರಿಯಲ್ಲಿ ಬೇಗ ತಿನ್ಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ತುರ್ಕೊಂಡ್ವಿ. ಹಂಗಾಗಿ ನಮಗೆ ಬೇಗ ಅದನ್ನು ಚೂ ಮಾಡೋಕ್ಕಾಗಲಿಲ್ಲ. ಸೊ ಇವ್ರು ಹಂಗೆ ಮಾಡಲಿಲ್ಲ, ಆರಾಮಾಗಿ ಬೈಟ್ ಥರನೇ ತಿಂದರು, ಸೀದಾ ಖಾಲಿ ಮಾಡಿದ್ರು. ಸೊ ಇವ್ರು ನೋಡ್ತಿದ್ರೆ ಮಲ ಮತ್ತೆ ಆಮೆ ಕತೆ ನೆನ್ಪು ಬರುತ್ತೆ. ಸೊ actually I ate too much breakfast, okay? That's why. Killer bro, killer. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಅವ್ನು ತಿಂದಿದ್ದೆ 2 ಇಡ್ಲಿ ಬೆಳಗ್ಗೆ ಅಷ್ಟೇ, ಏನು ತಿಂದಿಲ್ಲ ಅವನು. 2 ಇಡ್ಲಿ 1 ಕಾಫಿ ಅಷ್ಟೇ ಕುಡಿದಿರೋದು. ನಥಿಂಗ್ ಎಲ್ಸ್. ಸುಮ್ನೆ ಇವಾಗ ಡೌ ಮಾಡ್ತಾವನಷ್ಟೇ. ಅವನ ಕೈಲಿ ಆಗಿಲ್ಲ, ಇವಾಗ ಕುಣಿಲಾರ್ದವ್ರನ್ನೆಲ್ಲ ಡೌ ಕೊಡ್ತಾರಲ್ಲ. I had this half rice, what you call it, palav, and then wait, 1 idli. That's it. Eggs are. Hey, after that I had so many. Nothing. Half rice ಅಷ್ಟೇ, guys, ಅಷ್ಟೇ. Half rice ಏನು ತಿಂದಿಲ್ಲ ಅವ್ನ ಬೆಳಗ್ಗೆ. ಅಲ್ಲಿ ನೋಡಿ, ಅಲ್ಲಿ ಇಲ್ಲಿ ನೋಡಿ ಗೈಸ್, ಇಲ್ಲಿ 19 ಇಕ್ತಿದ್ದೆ ಹೆಂಗ್ ಸೈಲೆಂಟ್ ಆರಾಮ ನಿಂತ್ಕೊಂಡವ್ರೆ, ನಾವೇನು ಮುಕ್ಕುರಿದಿದೀವಿ. ಸರಿ ಗೈಸ್, ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. Next chicken full. I'll be the winner. ನೆಕ್ಸ್ಟ್ ಚಿಕನ್ ಚಾಲೆಂಜ್ ಮಾಡಿಸಂತವನೆ. ಸೊ ನೋಡೋಣ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್. ಇನ್ನೊಂದು ವಿಡಿಯೋ ಸಿಗೋಣ ಅಷ್ಟೇ.